ಸಿಲಿಕಾನ್ ಸಿಟಿಯಲ್ಲಿ ದಾಖಲೆ ಚಳಿ ಈಗಾಗಲೇ ದಾಖಲಾಗಿದೆ. ಗರಿಷ್ಠ ತಾಪಮಾನ 20.2 ಡಿಗ್ರಿಗೆ ಈಗಾಗಲೇ ಕುಸಿತವನ್ನ ಕಂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ದಾಖಲೆಯ ಚಳಿ ಈಗಾಗಲೇ ದಾಖಲಾಗಿದೆ. ಗರಿಷ್ಠ ತಾಪಮಾನ 20.2 ಡಿಗ್ರಿಗೆ ಕುಸಿತವನ್ನ ಕಂಡಿದೆ. ಹಗಲಲ್ಲಿ ಇಷ್ಟು ಥಂಡಿ ಇದೇ ಮೊದಲು ಎನ್ನಲಾಗ್ತಾ ಇದೆ. ಹಗಲಲ್ಲಿ ಇಷ್ಟು ಥಂಡಿ ಕಾಣ್ತಾ ಇರೋದು ನಿಜವಾಗ್ಲೂ ಕೂಡ ಇದೇ ಮೊದಲು ಅಂತಾನೆ ಹೇಳಬಹುದು. ದಿತ್ವಾ ಚಂಡಮಾರುತದ ಪರಿಣಾಮ ಚಳಿ ಜಾಸ್ತಿ ಆಗ್ತಾ ಇದೆ. 3 ದಿನಗಳಿಂದ ಬೆಂಗಳೂರಿನಲ್ಲಿ ಯಾವ ಪ್ರಮಾಣದಲ್ಲಿ ಚಳಿ ಇದೆ ಅನ್ನೋದನ್ನ ನಾವು ಕೂಡ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇದ್ದೀವಿ. 3 ದಿನಗಳಿಂದ ಮಂಜು ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಈಗಾಗಲೇ ಸೃಷ್ಟಿಯಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಬೆಳಗ್ಗೆ 6 ಗಂಟೆಗೆ ಬೆಳಕರಿತಾ ಇತ್ತು, ಆದರೆ ಇದೀಗ ಸಾಕಷ್ಟು ಮಂಜು ಕವಿತಾ ಇದೆ. ಯಾವ ರೀತಿ ಇದೆ ಅಂದರೆ ಮುಂದೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಮಂಜು ಕವಿತಾ ಇದೆ. ಸಾಕಷ್ಟು ಚಳಿ ಕೂಡ ಉಂಟಾಗ್ತಾ ಇದೆ. ಇವತ್ತು ಕೂಡ ಇದೇ ವಾತಾವರಣ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಈಗಾಗಲೇ ಮುನ್ಸೂಚನೆಯನ್ನ ನೀಡಲಾಗಿದೆ. ಅಂದರೆ ಇಂತಹ ಚಳಿಯ ಸ್ಥಿತಿಯಲ್ಲಿ ಈ ಬೆಳಗ್ಗೆ ಟೈಮಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬಂದಾಗ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ ಸ್ವೆಟರ್ಸ್ ಇರಬಹುದು, ತಲೆಗೆ ಕ್ಯಾಪ್ ಹಾಕೊಳ್ಳೋದಿರಬಹುದು, ಈ ರೀತಿಯಾಗಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ.